ನಿನ್ನೆಯಿಂದ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ ಪ್ರಕಾರ ಸುದ್ದಿಯಲ್ಲಿ ಅಲ್ಲಿ 3 ಅಂಶಗಳನ್ನ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶ್ರೀಮತಿ ಸುರಭಿ ನಮ್ಮ ಸ್ಟೂಡೆಂಟ್ ಆದಂತಹ ಸುರಭಿ ಅವ್ರದ್ದು ಅಟೆಂಡೆನ್ಸ್ ಪ್ರಕಾರ ಅಟೆಂಡೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮಿಗೆ ಕೂರಿಸಿಲ್ಲ ಅಂತ. ಬಟ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಮದು ವಿಶ್ವವಿದ್ಯಾಲಯದ ರೂಲ್ಸ್ ಪ್ರಕಾರ ಇಷ್ಟು ಪರ್ಸೆಂಟ್ ಬರಬೇಕು ಅಂತ ಇರುತ್ತೆ. ಆದರೆ ಮತ್ತೆ ಇಂಟರ್ನಲ್ಸಲ್ಲೂ ಕೂಡ ಪಾಸ್ ಆಗಬೇಕು ಬರುತ್ತೆ. ಇಲ್ಲಿ ಇವರು ಅದೆರಡನ್ನೂ ಕೂಡ ಮಾಡಿರೋದಿಲ್ಲ. ಒಂದು ಸಬ್ಜೆಕ್ಟಲ್ಲಿ, ಇನ್ನೊಂದು ಸಬ್ಜೆಕ್ಟಲ್ಲಿ ಅಟೆಂಡೆನ್ಸು ಶಾರ್ಟೇಜ್ ಇರುತ್ತೆ. ಸೊ ಅದು ಮೊದಲನೇದು ಸುದ್ದಿ. ಎರಡನೇದು ಡಾಕ್ಟರ್ ಗಂಗಾಧರ್ ಅಂತ ಪ್ರಾಧ್ಯಾಪಕರ ವಿರುದ್ಧ ನೀಡಿರುವ ದೂರು. ಆ ಥರ ಕೊಡ್ತಿದ್ದಂಗೆ ನಾನು ತಕ್ಷಣ ಗಂಗಾಧರ್ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇದ್ರ ಬಗ್ಗೆ ನಮಗೆ ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು. ಇದು 22-23 ಆಗಿರೋದು ಅಂತ ಅಲ್ಲಿಂದನೂ ಅವಾಗಿಂದನೂ ಲಿಖಿತ ಉತ್ತರನ ಕೊಟ್ಟಿರಲಿಲ್ಲ. ಈಗ 15 ದಿವಸದಿಂದ ಅವರು ಸಂಘಟನೆಗಳು ಬಂದು ಅಟೆಂಡೆನ್ಸ್ ಗಲಾಟೆ ಮಾಡಿದಾಗ ಈ ವಿಷಯ ಕೂಡ ಪ್ರಸ್ತಾಪ ಆಯಿತು. ಸೊ ಪ್ರಸ್ತಾಪ ಆದಾಗ ನಾವು ಕೇಳಿದ್ವಿ, ಲಿಖಿತವಾಗಿ ಕೊಡಿ, ಸೊ ದಟ್ ನಾವು ಅಟ್ಲೀಸ್ಟ್ ಆ್ಯಕ್ಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಲಿಖಿತವಾಗಿ ನಾವು ಕೊಡಲ್ಲ, ನಾವು ಪೊಲೀಸವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವಾಗಲೂ ಕೂಡ ಕೊಡಲಿಲ್ಲ ಸರ್. ಈಗ ಕೊಟ್ಟ ತಕ್ಷಣ ನಾನು ಅದನ್ನು ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಅವರಿಂದ ಉತ್ತರ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಇನ್ನೊಂದು ಹೇಳಿದ್ದಾರೆ, ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. MLAಗಳು, ಅವರ MLA ಆಗಿರ್ಬೋದು, MLCಗಳಾಗಿರ್ಬೋದು, ಅಥವಾ ಕಚೇರಿ ಅಧೀಕ್ಷಕರಾಗಿರ್ಬೋದು, ಮತ್ತು ಡೀನ್ ಅಂಡ್ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಸಿಬ್ಬಂದಿ ವರ್ಗದವರು ಇರಬೇಕು, ಯಾರೂ ಕೂಡ ಇದರಲ್ಲಿ ಭಾಗಿಯಾಗಿರೋದಿಲ್ಲ ಸರ್. ಸೊ ಇದು ಅವರವರ ಸ್ವಂತ ವಿಷಯ ಆಗಿರೋದ್ರಿಂದ ಅದನ್ನು ಈಗ ನಾವು DC ಮೇಡಮ್ನ ಮೀಟ್ ಮಾಡಿದ್ಮೇಲೆ ಅವರ ಇವ್ರು ನಮ್ಮ ಸ್ಟಾಫ್ ಎಲ್ಲ ಹೋಗಿ DC ಮೇಡಮನ್ನು ಮೀಟ್ ಮಾಡಿದ್ದಾರೆ. ಅವರು ಪಾಸ್ಟ್ ಕಮಿಟಿಯಲ್ಲಿ ಅದನ್ನು ಇಟ್ಬಿಟ್ಟು ಅದನ್ನು ಇದು ಮಾಡಿ ನನಗೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಅದರ ನಿಟ್ಟಿನಲ್ಲಿ ತಕ್ಷಣ ಅದಕ್ಕೆ ಕ್ರಮ ವಹಿಸ್ತೀವಿ ಸರ್. ಪತ್ರ ಕೊಟ್ಟಿದ್ರು ಸರ್. ಅದು ನಿತಿನ್ ಅಂತ ಹೇಳ್ಬಿಟ್ಟು, ಅವರು ಡಾಕ್ಟರ್ ನಿತಿನ್ ಅಂತ ಹೇಳ್ಬಿಟ್ಟು ಬಗ್ಗೆ ಕೊಟ್ಟಿದ್ರು. ಸೊ ಆನಂತರ ಅವರೇ ಮದುವೆ ಆದರು ಸರ್. ಒಂದು 10 ದಿವಸದಲ್ಲಿ ಅವರೇನೆ ಮದುವೆ ಆಗಿ ಈಗ ಅವರು ಮದುವೆ ಆಗಿದ್ದಾರೆ ಅಂತ, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅಂತ ನ್ಯೂಸ್ ಇದೆ ಸರ್. ಇಲ್ಲಿ ಆರ್ಥೋಪೆಡಿಕಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ಕಾಂಟ್ರಾಕ್ಚುಲ್ ಈಗಲೂ ಇದ್ದಾರೆ ಸರ್. 29ರವರೆಗೆ ಇದೆ ಸರ್ ಅವ್ರದ್ದು ಕಾಂಟ್ರಾಕ್ಚುಲ್ ಪೀರಿಯಡ್. ಸರ್ ನನ್ನ ಗಮನಕ್ಕೆ ನಮ್ಮ MLA ಮನೆಯಿಂದ ಬಂದಿದ್ದಾರೆ ಯಾರೋ ಈ ಥರ ಡಾಕ್ಟರ್ ಗಂಗಾಧರ್ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ ಇವ್ರಿಗೆ ಅಂತ ಬಂದಿರಲಿಲ್ಲ ಸರ್. ಸೊ ನಾನು ಅವ್ರನ್ನ ಕರೆದ್ಬಿಟ್ಟು ವಾರ್ನ್ ಮಾಡಿದ್ದೆ, ಈ ಥರ ಬಂದಿದೆಯಂತೆ, ಮಕ್ಳೇನಾದ್ರು ಇದು ಕೊಡ್ತು ಅಂತ ಹೇಳಿದ್ರೆ ಲಿಖಿತವಾಗಿ ಕೊಟ್ಟರೆ ನಾನು ತಗೋಬೇಕಾಗತ್ತೆ. ಇಲ್ಲ ಸರ್, ನಾನು ಆ ತಪ್ಪು ಮಾಡಿಲ್ಲ, ಇನ್ನು ಮುಂದೆ ಮಾಡಲ್ಲ ಸರ್ ಆ ಥರ ಆದರೆ ಅಂತ ಹೇಳಿದ್ರು ಸರ್ ನನಗೆ. ಈಗಲೂ ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ 23 ನಾನು ನೀವು ಹೇಳಿದ ತಕ್ಷಣ ನಿಲ್ತೀನಿ ಸರ್, ಅವತ್ತಿಂದ ಒಂದು ಕೂಡ ನಾನು ಮೆಸೇಜ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ನಂಗೆ ಉತ್ತರ ಕೊಡಿಯಪ್ಪ, ಉತ್ತರ ಕೊಟ್ಮೇಲೆ ನಾವು ವಿಲ್ ಡಿಸೈಡ್ ಅಂತ ಹೇಳಿದ್ವಿ ಸರ್. 22-23 ಆಗಿದೆ ಅಂತ ಈಗ ಹೊರಗಡೆ ಬಂದು ಯಾಕೆ ಬಂತು ಅಂತ ಅದು ಅದೇ ಸರ್, ಕಾರಣ ತಿಳಿಲಿಲ್ಲ ಸರ್. ಅದು ಯಾಕಂದ್ರೆ ಅದು ಅಷ್ಟು ಅವಾಗಲೇ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸಾಲ್ವ್ ಆಗೋಗಿರೋದು, ಸಣ್ಣದ್ರಲ್ಲೇ ಸಾಲ್ವ್ ಆಗ್ಬಿಟ್ಟಿರೋದು. ಈಗ ಪಾಸ್ಟ್ ಕಮಿಟಿಯಿಂದ ನಮ್ಮಲ್ಲಿದೆ ಸರ್. ಈಗ ಆ ಪಾಸ್ಟ್ ಕಮಿಟಿಯಲ್ಲಿ ಇಟ್ಟು ಈಗ ಅದನ್ನ ನಿರ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಅದು ಕೊಟ್ಟಿದ್ದಾರೆ, ನೋಡೋಣ ಅವ್ರು ಏನು ದಾಖಲಾತಿ ಕೊಡ್ತಾರೆ, ಅದ್ರ ಮೇಲೆ ಕೊಟ್ಮೇಲೆ ನಾವು ಸರ್ಕಾರಕ್ಕೆ ಅದನ್ನ ಕೊಡ್ತೀವಿ ಸರ್. ಆಮೇಲೆ ಅಲ್ಲಿಂದ ಮೇಲಧಿಕಾರಿಗಳು ಏನಿರ್ತಾರೋ ಅದನ್ನ ಪಾಲಿಸ್ತೀವಿ ಸರ್. ಹೌದು, ಗಮನಕ್ಕೆ ತಂದಿದ್ದೀವಿ ಸರ್. ಅದು ಆಕ್ಚುಲಿ ಇಲ್ಲಿ ಏನಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಮೆಚೂರ್ ಇರ್ತಾರೆ, ಆದ್ರೂ ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಇದೆ ಸರ್. ಅವ್ರಿಗೆ ಒಂದ್ಸರಿ ಫೋನ್ ಮಾಡಿದ್ರೆ ನಾನು ಹೇಳಿದೆ, ಈ ಸರಿ ಎಕ್ಸಾಮ್ ಕೊಡೋಕ್ಕಲ್ಲ, 14 ಜನಕ್ಕೆ ಸಿಕ್ಕಿಲ್ಲ ಸರ್, ಅವರೊಬ್ಬರಿಗೆ ಅಂತಲ್ಲ, ಅದು ಇವರು ಸೇರಿ 14 ಜನಕ್ಕೆ ಸಿಕ್ಕಿಲ್ಲ. ಸೊ ಅದರಿಂದ ಇನ್ನು 1 ತಿಂಗಳಾದ್ಮೇಲೆ ಮತ್ತೆ ಎಕ್ಸಾಮ್ ಇರುತ್ತೆ. ಅದೇ ಎಕ್ಸಾಮ್ ತಗೋಬಹುದು. ಎಕ್ಸಾಮ್ ತಗೊಂಡ್ರೆ ಮತ್ತೆ ಅದೇ ಟರ್ಮ್ಗೆ ವಾಪಸ್ ಬರ್ತಾರೆ ಸರ್, ಅಲ್ಲಿನ ಟರ್ಮ್ ಲಾಸ್ ಆಗಲ್ಲ. ಸೊ ಆ ಥರ ಅವರಿಗೆ ಅಡ್ವೈಸ್ ಮಾಡಿದೆ. ಅಂದ್ರೆ ಆಕ್ಚುಲಿ ಒಂದ್ರ ಮೇಲೆ ಒಂದು ಈ ತರ ವಿಷಯಗಳು ಒಂದು ವಾರದಿಂದ ಈ ತರ ಬರ್ತಾ ಇರೋದ್ರಿಂದ ಅವರು ಕೂಡ ಬೇಜಾರಾಗಿದೆ ಸರ್ ಅವರಿಗೆ. ಅದಕ್ಕೋಸ್ಕರ ಕೊಡ್ತಾ ಇದೀವಿ. ನನಗೂ ಒಂದು ಮನವಿ ಪತ್ರ ಕೊಟ್ಟು ಹೋಗಿದ್ದಾರೆ ಸರ್ ಅವರು. ಅದೇ ಈ ತರ ಕಾಲೇಜಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ತದೆ. ಯಾರೋ ಸುಮ್ಮನೆ ಕಾಲೇಜ್ ಬಗ್ಗೆ ಎಲ್ಲ ಅಪಪ್ರಚಾರಗಳು ನಡೀತಾ ಇದೆ, ಇದರಲ್ಲಿ ಕಾಣದ ಕೈಗಳಿದೆ, ಅದಕ್ಕೆ ನೀವು ಅದನ್ನು ನೋಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸರ್. 51 ಜನ ಡಾಕ್ಟರ್ ಹೋಗಿದ್ದಾರೆ ಸರ್. ನನಗೆ ಆಗಿರೋದು ಸರ್, ಒಂದು 2-3 ಮಂತ್ಸ್ ಅನ್ಸುತ್ತೆ.